ನಮಸ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದಿನ ಬೇಗನೆ ಸ್ಟಾರ್ಟ್ ಆಯಿತು. ಹಸಿರು ಅಂದರೆ ನಂಗೆ ತುಂಬಾ ಇಷ್ಟ. ಒಳಗಡೆ ಇತ್ತು. ಇದಿಷ್ಟು ಚೆನ್ನಾಗಿ ಬರೋಕ್ಕೆ ಗಿಡ ಏನು ಕಾರಣ ಅಂದರೆ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರನ್ನ ನಾನು ಈ ಗಿಡಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಕಡೆ ಎಲ್ಲ ಕಡೆ ಚಿಗುರು ಬಂದಿದೆ. ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ರಸಾದಕ್ಕೆ ಕಿವಿ ಫ್ರೂಟ್ ಇತ್ತು. ಒಂದು ಲೋಟ ಹಾಲಿಟ್ಟಿದ್ದೀನಿ. ಹಾಲಿಟ್ಟು ಮೊದಲನೇ ಪೂಜೆ ಗಣಪತಿಗೆ ಅನ್ನೋ ಥರ ಮೊದಲು ಗಣಪತಿಗೆ ಮಾಡಿಕೊಂಡು ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಚಪಾತಿ ಮಾಡಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಣ್ಗಾಯಿ ಅಂದರೆ ತುಂಬಾ ಇಷ್ಟ. ಎಲ್ಲರ ಬಾಯಲ್ಲೂ ನೀರು ಬರೋ ಅಂಥ ಎಣ್ಗಾಯಿನ ಸಿಂಪಲಾಗಿ ಮಾಡ್ಕೊಳ್ಬೋದು. ಮಗ ಕೂಡ ಬಂದ ಹೆಲ್ಪ್ ಮಾಡ್ತೀನಿ ಅಂತ ಅವನು ಪ್ಲಸ್ ಟೈಪಲ್ಲಿ ಎಲ್ಲ ಕಟ್ ಮಾಡಿಕೊಟ್ಟ. ನಾನು ಫಿಲ್ ಮಾಡಿಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಜಾಸ್ತಿ ಹಿಡಿಸುತ್ತೆ, ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಫಿಲ್ ಮಾಡಿರ್ತಕ್ಕಂಥ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ನೆಲ್ಲ ಇರೋಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಅದು ಮಸಾಲೆ ರುಬ್ಬಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿರ್ತೀವಲ್ವ, ಹಂಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇನ್ನೊಂದು ಪಲ್ಯ ಕೂಡ ಮಾಡಿಕೊಂಡೆ, ಸ್ವಲ್ಪ ಇತ್ತು ಬೆಂಡೆಕಾಯಿ, ಹಂಗಾಗಿ ಅದನ್ನು ಕೂಡ ಮಾಡಿಕೊಂಡು ಬಿಸಿಲು ಜಾಸ್ತಿ ಇರೋದ್ರಿಂದ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡಿದ್ದೆ. ಚಪಾತಿ ಜೊತೆಗೆ 2 ಥರದ ಪಲ್ಯ, ರಾಗಿ ಮಾಲ್ಟು ಸೂಪರಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.